ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಇವತ್ತು ನಾವು 9ನೇ ತರಗತಿಯ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ ಒಂದು ಪದ್ಯವನ್ನು ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಡೂ ಅ ಪೋಯಮ್, ದ ಫಸ್ಟ್ ಪೋಯಮ್ ಫ್ರಮ್ 9th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್. ಯಾವ ಪೋಯಮ್ ಮಾಡ್ತಾ ಇದ್ದೀವಿ? ವಿ ಆರ್ ಡೂಯಿಂಗ್ ಹೊಸ ಹಾಡು ಫ್ರಮ್ ಕಯ್ಯಾರ ಕಿಯಣ್ಣ ರೈ. ಈ ಪದ್ಯವನ್ನು ಮಾಡ್ತಾ ಇದ್ದೀವಿ. ಫೈನ್. ಸೊ ಹಿಯರ್ ವಿಲ್ ಕಮ್ ಟು ದ ಪೋಯಮ್ ಹೊಸ ಹಾಡು. So there are many meaning for this hosa hadu. It is like a new life, a new beginning, a new startup where you have to get rid of all kind of negativity, bring up the positivity in your life and begin with the new start, begin with the new life. Help the others also to bring up their new positivity, bring up the positivity and start up their new life. This is all about the hosa hadu. Hosa andre new, hadu is a song. ಇದನ್ನು ಬರೆದವರು ಯಾರು? ಕಯ್ಯಾರ ಕಿಯಣ್ಣ ರೈ. ದಟ್ ಪೋಯಟ್ ನೇಮ್ ಇಸ್ ಕಯ್ಯಾರ ಕಿಯಣ್ಣ ರೈ. ಓಕೆ, ಸೊ ಇವರು ಕಾಸರಗೋಡಿನವರು. ಸೊ ಈಸ್ ಫ್ರಮ್ ಕಾಸರಗೋಡು. ಸೊ ವಿಲ್ ಕಮ್ ಟು ದ ಪೋಯಮ್. ಸೊ ಈ ಪದ್ಯವನ್ನು ಯಾವುದರಿಂದ ತಗೊಂಡಿದ್ದಾರೆ? ಶತಮಾನದ ಗಾನ ಕವನ ಸಂಕಲನದಿಂದ ಆಯ್ದುಕೊಂಡಿದ್ದಾರೆ. ಇಟ್ ಈಸ್ ಬೀನ್ ಸೆಲೆಕ್ಟೆಡ್ ಫ್ರಮ್ ದ ಶತಮಾನದ ಗಾನ poem book. Okay, the book. So here comes the poem. So before starting there is a small verse. I'll read that one. ಹಾಡು ಪ್ರಕೃತಿಯ ಅವಿಭಾಜ್ಯ ಅಂಗ. The music is a universal medicine, right? When I'm sad, I'll sing a song. When I'm happy, I'll sing a song. When I'm angry, I'll sing a song. Or I might listen to the song. ಪ್ರಕೃತಿಯ ಕಣಕಣದಲ್ಲೂ ಹಾಡು ತುಂಬಿದೆ. So in the nature, in every instinct, it is filled with a song. ಇದು ಭಾವನೆಗಳ ಅಭಿವ್ಯಕ್ತಿಗೆ ಸುಂದರವಾದ ಮಾಧ್ಯಮ. It's like a communication. It's a communicator. The emotion will be communicated through the song very easily. ಅಲ್ಲದೆ ಜೀವನಕ್ಕೆ ಸ್ಫೂರ್ತಿ. ಇಟ್ ಈಸ್ ಆಲ್ಸೋ ಮೋಟಿವೇಶನ್. ಇದಕ್ಕೆ ಯಾವುದೇ ಸೀಮಿತತೆ ಇಲ್ಲ. ದೆರ್ ಇಸ್ ನೋ ರಿಸ್ಟ್ರಿಕ್ಷನ್ ಫಾರ್ ದಿಸ್. ದೆರ್ ಇಸ್ ನೋ ಕ್ಯಾಸ್ಟ್, ದೆರ್ ಇಸ್ ನೋ ರಿಲಿಜನ್. ನಥಿಂಗ್ ವಿಲ್ ಕಮ್ ಇನ್ ಬಿಟ್ವೀನ್ ದ ಸಾಂಗ್ಸ್. ಇಫ್ ಯು ಲೈಕ್ ದ ಸಾಂಗ್, ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದ ಸಾಂಗ್. ಇಟ್ ಈಸ್ ನಥಿಂಗ್ ಬಿಕಾಸ್ ವಿತ್ ಸಮ್ ಕೈಂಡ್ ಆಫ್ ರೆಸ್ಟ್ರಿಕ್ಷನ್ಸ್, ರೈಟ್? ಯುಗ ಇವನೆಲ್ಲ ಮೀರಿ ನಿಲ್ಲುವಂಥದ್ದು. ಯುದ್ಧ ಕ್ರಾಂತಿಯ ಸಂದರ್ಭದಲ್ಲೂ ಹೋರಾಟಕ್ಕೆ ಹಾಡು ಸ್ಫೂರ್ತಿಯಾಗಿ ನಿಂತು. ಇವಾಗ when I sing the national anthem, all of a sudden without any fluctuations you will stand up and you will show your respect to the national anthem, right? So that is the beauty. See, as I say the national anthem, I'll feel the goosebumps in my hand because that is how I show the respect to my national anthem, to my nation. That is a patriotism. The song can show the patriotism. The song can bring up the energy to me. The song can make me calm, peace. The song can bring the love. The song can make me dance. The song can make me happy. The song can make you cry. The song can make you even sad too. So this is the strength of the song. So that kind of a song, how the song has to be, how it has to be. So that is what we will learn today in this ಹೊಸ ಹಾಡು. ನವ ಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ಸೊ ಐ ಶುಡ್ ಸಿಂಗ್ ಅ ಸಾಂಗ್. ದ ಸಾಂಗ್ ಶುಡ್ ಹ್ಯಾವ್ ಆಲ್ ಕೈಂಡ್ ಆಫ್ ಎಮೋಷನ್ಸ್. ನವ ಇಸ್ ಅ 9. It has to give me the energy. It has to give me the strength. It has to give me the life. That kind of a song, I need to sing that kind of a song once. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರ ಧ್ವನಿ ಏರಬೇಕು. ಸೊ ಹೇಗಿರಬೇಕು? ದಟ್ ಹ್ಯಾಸ್ ಟು ಬಿ ಲೈಕ್ ವೆರಿ ಡಿಗ್ನಿಫೈಡ್ ಆಗಿರಬೇಕು ಆ ಹಾಡು. ಎಲ್ಲ ಭಾವನೆಗಳನ್ನು ತೆರೆ ಮಸಗಿ ಅದನ್ನೆಲ್ಲವನ್ನು ತೆಗೆದು ಎಲ್ಲ ಎಮೋಷನ್ಸ್ನ ಬಿಟ್ಟಾಗಿ ವೀರಧ್ವನಿ ವಿತ್ ಅ ವೆರಿ ಬ್ರೇವರಿಯಾಗಿ, ತುಂಬ ಸ್ಟ್ರಾಂಗ್ ಆಗಿ, ಬೋಲ್ಡ್ ಆಗಿ ನಾನು ಒಂದು ಹಾಡನ್ನು ಹಾಡಬೇಕು. ಐ ನೀಡ್ ಟು ಸಿಂಗ್ ಅ ಸಾಂಗ್. ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆದು ಹಿಗ್ಗಿ ಹಾಡಬೇಕು. ಜಾತಿ ಧರ್ಮ, ದ ಕ್ಯಾಸ್ಟ್ ಇರ್ಬೋದು, ರಿಲಿಜನ್ ಇರ್ಬೋದು, ದ ಕಮ್ಯುನಿಟಿ, ಇವುಗಳನ್ನೆಲ್ಲ ಮೀರಿ ರಿಮೂವ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ sing a song with very bravery. ಎದೆ ಹಿಗ್ಗಿ ಅಂದರೆ ಚೆಸ್ಟ್, ಓಪನ್ ಅಪ್ ಯುವರ್ ಚೆಸ್ಟ್ and sing a song. When you open up the chest, when you feel very proud and brave, you will open up your chest, or else you will become like this, right? So ಅಂತಹ ಹಾಡನ್ನು ನಾನು ಹಾಡಬೇಕು. ಯುಗ ಯುಗಗಳಾಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು. ಸೊ ದಟ್ ಸಾಂಗ್ ಶುಡ್ ಬಿ ರಿಮೆಂಬರ್ಡ್ ಓವರ್ ದ ಇಯರ್ಸ್ and after also. ಇನ್ ಡಿಫ್ರೆಂಟ್ ಆ್ಯಂಡ್ ರೀಜನ್ಸ್ ಆಲ್ಸೋ, ಬೇರೆ ಬೇರೆ ಲೋಕದಲ್ಲಿ ಇರ್ಬೋದು, ಬೇರೆ ಬೇರೆ ಜಾಗದಲ್ಲಿ ಇರ್ಬೋದು. ಆಫ್ಟರ್ ಸೋ ಮೆನಿ ಇಯರ್ಸ್ ಆಲ್ಸೋ ಯು ಶುಡ್ ಫೀಲ್ ಲೈಕ್ ಯು ಶುಡ್ ಹಿಯರ್ ದಟ್ ಸಾಂಗ್. ಫಾರ್ ಎಕ್ಸಾಂಪಲ್ ದ ಸಾಂಗ್ಸ್ ಆಫ್ ಎ ಆರ್ ರೆಹಮಾನ್ ಇರ್ಬೋದು,
songs of Ilayaraja irbodu, the songs which has sung by Lata Mangeshkar, Asha Bhosle, Vande Mataram. Still now, if you hear, these are the song which has been heard in your mothers or fathers time alva naviddaga. So now also if you hear those song, you will feel very happy. Vande Mataram. So that is how the song has to be. It has to bring that kind of energy with me, even over and over years after also. So that is the beauty of a song. ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನ್ನೇರಿ ಹಾಡಲ್ಲಿ ಹಾಡಬೇಕು. So where should I sing a song? I should sing a song in such a height, like in a Himalaya. ಉನ್ನತ with that great height. Andre it has to be, the song has to be so dignified anta the poet is saying here. Ghana Himadri, Ghana andre it's so solid, it's so heavy. Yaudu Himadri, Himalaya Shikara, the peak. ಅಲ್ಲಿ ನಿಂತು ನಾನು ಹಾಡು ಹೇಳಬೇಕು. ಐ ಶುಡ್ ಸಿಂಗ್ ಅ ಸಾಂಗ್ ದೇರ್. ಹಾಡು ನುಡಿ ಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ದ ಸಾಂಗ್ ಶುಡ್ ಜಸ್ಟ್ ಗೆಟ್ ರಿಡ್ ಆಫ್ ದ ಫಿಯರ್ ಆ್ಯಂಡ್ ಇಟ್ ಶುಡ್ ಬ್ರಿಂಗ್ ದ ಫಿಯರ್ ಟು. ಎಂಥ ಹಾಡು ಎಲ್ಲ ಕಡೆಯಲ್ಲಿ ನುಗ್ಗಿ ಗುಂಡಿಕ್ಕಿಕೊಳ್ಳೋ ಹಾಗಿರಬೇಕು. ಲೈಕ್ ಫಾರ್ ಎಕ್ಸಾಂಪಲ್, ಯು ಹ್ಯಾವ್ ಫ್ಯೂ ಸಾಂಗ್ಸ್ ಇನ್ ಅ ಮೂವೀಸ್, ಲೈಕ್ KGF ಮೂವಿನಲ್ಲ, ಯು ವಿಲ್ ಬಿ ಹ್ಯಾವಿಂಗ್ ಅ ಫ್ಯೂ ಸಾಂಗ್ಸ್. After hearing those songs, you will feel like, yes, anta you feel like that kind of energy. So aa tara songgalu that will make us that will bring so much of energy. When you are doing exercise, you play the song and you can do 10 more push-ups, right? And you can do plan for 5 more minutes with a very good great music. So that's how this song has to bring us so much of energy and the strength in you. ಭಯದ ಬೆನ್ನಟ್ಟಬೇಕು. ಭಯ ಅಂದರೆ ಭಯವನ್ನೇ ಓಡಿಸ್ಬಿಡ್ಬೇಕು. ಇಟ್ ಶುಡ್ ಗೆಟ್ ರಿಡ್ ಆಫ್ ದ ಫಿಯರ್ ಇಟ್ ಸೆಲ್ಫ್. ದ ಹಾಡು ಗಂಡೆದೆಯ ಗರ್ಜನೆಗೂ 30 ಮುಕ್ಕೋಟಿ ಕಳಕಂಠವೆರೆಸಬೇಕು. ಸೊ ಗಂಡೆದೆಯ ಗರ್ಜನೆಗೆ 30 ಮುಕ್ಕೋಟಿ ಕಳಕಂಠ ಬೆರೆಸಬೇಕು. ಕಳಕಂಠ ಅಂದರೆ ಇಲ್ಲಿ ಇಂಪಾದ ಧ್ವನಿ. ಗಂಡೆದೆಯ ಗರ್ಜನೆ ಅಂದ್ರೇನು? ಇಟ್ಸ್ ಅ ರೋರಿಂಗ್. ಫಾರ್ ದಟ್ ಕೈಂಡ್ ಆಫ್ ಅ ರೋರಿಂಗ್ ಅಂಥ ಒಂದು ಗಂಡೆದೆ ಗರ್ಜನೆ ಬರಬೇಕಾದ್ರೆ ಅದಕ್ಕೆ ನಾನು 30 ಮುಕ್ಕೋಟಿ, ಎಷ್ಟೋ ಕೋಟಿಯಷ್ಟು ಇಂಪಾದ ಧ್ವನಿಯನ್ನು ಸೇರಿಸಬೇಕು. ಐ ಹ್ಯಾವ್ ಟು ಆ್ಯಡ್ ಸೋ ಮಚ್ ಆಫ್ such a melodious voice to get that roaring kind of a sound. Have you heard the roaring of the lion and tiger? How majestically it will be, alva? So that is the beauty of the sound. And also the melody also matters. It is also only when you add all those things, you'll get kind of a roaring sound. ಭೂಮ್ಯಾಂತರಾಳದಲ್ಲಿ ನಭಚಕ್ರಗೋಳದಲ್ಲಿ ಮಾಧ್ವನಿಗಳೇ ಹೇಳಬೇಕು. ಮಾಧ್ವನಿ ಅಂದರೆ ಎಕೋ ಆಗಬೇಕು. ದ ಸಾಂಗ್ ದಟ್ ಯು ಸಿಂಗ್, ಭೂಮ್ಯಾಂತರಾಳದಲ್ಲಿ, ಭೂಮಿಯ ಅಂತರಾಳದಲ್ಲಿ, ಇನ್ಸೈಡ್ ದ ಅರ್ತ್, ನಭಚಕ್ರಗೋಳದಲ್ಲಿ, ನಭ ಅಂದರೆ ಆಕಾಶದಲ್ಲಿ, ಆ ಗೋಳದಲ್ಲಿ, ಇವನ್ ದಟ್ ಸ್ಪೇಸ್ ಆಲ್ಸೋ, ಇಟ್ ಶುಡ್ ಎಕೋ ಇಟ್. That's how the song has to be. That's how the strength of the song, that's how it has to be. The song should bring the lot of energy and positivity in you. That's how the poet means here. It's not a literal meaning. It has a very in-depth meaning here. ಜಡ ನಿದ್ರೆ ಸಿಡಿದೆದ್ದ ವೀರಟ್ಟಹಾಸದಲ್ಲಿ ಭಾನುಭೂಮಿ ಬೆಳಗಬೇಕು. ಸೊ ಭಾಳ ಲೇಸಿ ಆಗಿದೆ. ದ ಪರ್ಸನ್ ಈಸ್ ವೆರಿ ಲೇಸಿ ಅಂಡ್ ಲೆಥಾರ್ಜಿಕ್. ಜಡ ನಿದ್ರೆ, ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ ಅವನು, ತುಂಬ ಸೋಂಬೇರಿಯಾಗಿದ್ದಾನೆ. ಅವನನ್ನು ಎಬ್ಬಿಸಬೇಕು. your song should wake him up. Your song should make him energetic. Your song should make him such a positive impact on him. ಹೇಗಿರಬೇಕು? It has to light up the entire space and the world. ಭುವಿ ಅಂದರೆ earth, ಭಾನು ಅಂದರೆ the sky, ಭಾನು is the sky, ಭಾನು is the ಸೂರ್ಯ. ಎಲ್ಲವನ್ನ ಬೆಳಗಿಸಬೇಕು. It has to brighten it up. ಅಂತಹ ಒಂದು ಹಾಡನ್ನು ನಾವು ಹಾಡಬೇಕು. ಜಯ ಜನನಿ ನಡೆ ನುಡಿಗಳೆಡೆಯಲ್ಲಿ ಪದತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಇಟ್ ಶುಡ್ ಬ್ರಿಂಗ್ ಅಪ್ ಅ ರೆವಲ್ಯೂಷನ್. ಕ್ರಾಂತಿ is a revolution. Spark is a kiddy. It has to bring up the spark of a revolution. The song has to bring up the spark of a revolution. When you are like protesting, we will be like, we'll be telling a dikkara or a jai or down, hail up. Something will say, right? Why all these things will tell during a protest? To bring up the energy in the protesters. ಎಲ್ಲರೂ ಪ್ರೊಟೆಸ್ಟ್ ಮಾಡಬೇಕಾದ್ರೆ ಆ ಎನರ್ಜಿ ಬರಬೇಕು, ಆ ಬ್ರೇವರಿ ಬರಬೇಕು, ಆ ಸ್ಟ್ರೆಂತ್ ಬರಬೇಕು. ದಟ್ಸ್ ಹೌ ವಿ ಹ್ಯಾವ್ ಟು
we will use the song. So for the revolution, the song has to bring up the revolution, that kind of a song it should be there. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡು ಕೇಳಿ ನೋಡು. ಲಿಸನ್ ಟು ದಟ್ ಕೈಂಡ್ ಆಫ್ ಅ ಸಾಂಗ್. ಜಯ ಜನನಿ, ಜನನಿ ಇಸ್ ಅ ಮದರ್. ಶಿರವೆತ್ತಿ, ಲಿಫ್ಟ್ ಅಪ್ ಯುವರ್ ಹೆಡ್ with the trust and the belief. ವೀರ ಭರವಸೆಯಿಂದ, with the strong belief and the trust, ಹೊಸ ಹಾಡ ಕೇಳಿ ನೋಡು. ಲಿಸನ್ ಟು ದಟ್ ಸಾಂಗ್, ದ ನ್ಯೂ ಸಾಂಗ್. ಇದೋ ಮೊದಲು ಮುನ್ನಿಲ್ಲ, ಮುಗಿದು ಅಂದಿನ ಪಾಡು, ಹೊಸ ತಿಂದು ಹೊಸತು ಹಾಡು. ಇದೋ ಮೊದಲು, ಸೊ ದಿಸ್ ಇಸ್ ದ ಫಸ್ಟ್. ಮುನ್ನಿಲ್ಲ, ದೆರ್ ಇಸ್ ನೋವೇರ್ ಎಲ್ಸ್. ಮುಗಿದು ದಂದಿನ, ಮುಗಿಯಿತು ಅಂದಿನ. ಆನ್ ದಟ್ ಡೇಸ್, ಅವತ್ತಿನ ಪಾಡು, ದ ಸಫರಿಂಗ್ ಆಫ್ ದಟ್ ಡೇ ಇಸ್ ಎಂಡ್. ಮುಂದೆ ಇನ್ನೆಂದೂ ಇಲ್ಲ. ದೆರ್ ಇಸ್ ನೋ ಸಫರಿಂಗ್ ಆಫ್ಟರ್ ದಿಸ್. ಅಂತಹ ಒಂದು ಹೊಸ ಹಾಡನ್ನು ಹಾಡು ನೀನು ಅಂತ ಹೇಳ್ತಿದ್ದಾರೆ. This is such a beautiful motivational poem you have got. So we'll read once again. I hope you have understood. ನವ ಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರ ಧ್ವನಿ ಏರಬೇಕು. ಜಾತಿ ಕುಲ ಮತ ಧರ್ಮ ಪಾಶಗಳ ಗಡಿ ತೊಗೆದು ಎದೆ ಹಿಗ್ಗಿ ಹಾಡಬೇಕು. ಐ ರಿಪೀಟ್. ಜಾತಿ ಕುಲ ಮತ ಧರ್ಮ ಪಾಶಗಳ ಗಡಿ ತೊಗೆದು ಎದೆ ಹಿಗ್ಗಿ ಹಾಡಬೇಕು. ಯುಗ ಯುಗಗಳಾಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು. ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನ್ನೇರಿ ಹಾಡಲ್ಲಿ ಹಾಡಬೇಕು. ಹಾಡು ನುಡಿ ಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಗಂಡೆದೆಯ ಗರ್ಜನೆಗೆ 30 ಮುಕ್ಕೋಟಿ ಕಳಕಂಠ ಬೆರೆಸಬೇಕು. ಭೂಮ್ಯಾಂತರಾಳದಲ್ಲಿ ನಭಶಕ್ರ ಗೋಳದಲ್ಲಿ ಮಾಧನಿಗಳೇಳಬೇಕು. ಜಡ ನಿದ್ರೆ ತಿಳಿದೆದ್ದ ವೀರಟ್ಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು. ನಡೆ ನುಡಿಗಳೆಡೆಯಲ್ಲಿ ಪದ ತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು. ಇದೋ ಮೊದಲು ಮುನ್ನಿಲ್ಲ, ಮುಗಿದು ದಂದಿನ ಪಾಡು, ಹೊಸ ತಿಂದು ಹೊಸತು ಹಾಡು. ಈ ಪದ್ಯವನ್ನು ಬರೆದವರು ಕಯ್ಯಾರ ಕಿಯ್ಯಣ್ಣ ರೈ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. Please share this with your friends also. I want you to explain this to your friends. You explain it, then later you can share the video also. When you explain by yourself, that's how you will gain your knowledge. Knowledge you will gain only by sharing, right? So please share this. Like ಮಾಡಿ, share ಮಾಡಿ, subscribe ಮಾಡಿ ಯಶಸ್ವಿ ಕನ್ನಡವಾಣಿ YouTube ಚಾನಲ್ಗೆ. ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. Or write an email to me if you have a doubt in this poem. If you want any particular word meaning ಬೇಕು ಅಂದರೆ write down the words and take a picture and send an email to me so that I can give the meaning for those words. Okay, so thank you so much for following. Please wait for the next few lessons also. So until then, practice ಮಾಡಿ. Any doubt ನನಗೆ ಕೇಳಿ ಅಂತ ಹೇಳ್ತಾ like, share and subscribe ಮಾಡಿ ಮರಿಬೇಡಿ ಅಂತ ಹೇಳ್ತಾ thank you so much. ಧನ್ಯವಾದ.